ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಆಯಿತು. ಈ ಇಯರ್ ಸ್ಕಾಲರ್ಶಿಪ್ ಬಗ್ಗೆ ಏನು, ಈ ಇಯರ್ ಸ್ಕಾಲರ್ಶಿಪ್ ಬಗ್ಗೆ ಏನು ಅಂತ ಕೇಳ್ತಾ ಇದ್ರಿ. ಈಗ ಭರ್ಜರಿ ಅಪ್ಡೇಟ್ ಕೂಡ ಬಂದಿದೆ. ಸಾಕಷ್ಟು ಜನ ಈ ವರ್ಷದ ಸ್ಕಾಲರ್ಶಿಪ್ ಕೂಡ ಕೇಳ್ತಾ ಇದ್ದಾರೆ. ಕೆಲವರು ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ, ಇನ್ನೇನು ಲಾಸ್ಟ್ ಡೇಟ್ ಬರ್ತಾ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಅಂತ ಇಷ್ಟಪಡ್ತೀನಿ. ಸದ್ಯದ ಮಾಹಿತಿ ಪ್ರಕಾರ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕೂಡ ಆಗ್ತಾ ಇದೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬಂದಿದೆ ಅಂತ ಹೇಳಿ ಮಾಹಿತಿ ಕೂಡ ಬಂದಿತ್ತು. ಕಮೆಂಟ್ ಮೂಲಕ ತಿಳಿಸಿದ್ರು ವಿದ್ಯಾರ್ಥಿಗಳು. ಕೆಲವರಿಗೆ ತೋರಿಸ್ತಲ್ಲ, ನಾನು ನೋಡ್ತಾ ಇರೋದು, ಕೆಲವರಿಗೆ ತೋರಿಸ್ತಾ ಇಲ್ಲ. ಇದು ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಕೆಲ ಡಿಪಾರ್ಟ್ಮೆಂಟ್ ಅಲ್ಲಿ ತೋರಿಸ್ತಾ ಇದೆಯಂತೆ, ಲೈಕ್ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕೂಡ ಆಗ್ತಾ ಇದೆಯಂತೆ. ಲೈಕ್ ಈ ವರ್ಷದ್ದು ಪ್ರಾಬಬಲಿ ಸರ್ಕಾರದವರು ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಬರೀ ವೆರಿಫಿಕೇಶನ್ ಮಾಡಿ ಹೋಲ್ಡ್ ಮಾಡ್ತಾರೆ, ಅಥವಾ ಅಂತವ್ರು ಕೂಡ ಕ್ರೆಡಿಟ್ ಕೂಡ ಮಾಡ್ತಾರ ಅಂತ ಹೇಳಿ ಕಾಯ್ದು ನೋಡೋಣ. ಒಟ್ಟಾರೆ ವೆರಿಫಿಕೇಶನ್ ಕೂಡ ಶುರು ಮಾಡಿದ್ದಾರೆ. ವೆರಿಫಿಕೇಶನ್ ಶುರು ಮಾಡಿದ್ದಾರೆ ಅಂದ್ರೆ ಸಾಧ್ಯತೆಗಳು ಕೂಡ ಇದಾವೆ ಅಮೌಂಟ್ ನ ಕ್ರೆಡಿಟ್ ಮಾಡೋದಕ್ಕೆ. ಇಲ್ಲಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಮಾಡ್ತಾ ಇದ್ದಾರೆ, ಬಟ್ OBC ವಿದ್ಯಾರ್ಥಿಗಳಿಗೆ ಮಾತ್ರ ಡಿಲೇ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಒಟ್ಟಾರೆ ಈ ವರ್ಷದ ಸ್ಕಾಲರ್ಶಿಪ್ 2025-26ನೇ ಸಾಲಿನಿಂದ ಅಪ್ಲಿಕೇಶನ್ ವೆರಿಫೈ ಕೂಡ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ನಿಮ್ಮ ಬೇಗನೆ ಅಪ್ಲಿಕೇಶನ್ ಹಾಕಿ. ಯಾರಿಗೆ ಗೊತ್ತು, ಹೇಳೋಕ್ಕಾಗೋದಿಲ್ಲ ಸರ್ಕಾರದವರು. ಕೆಲ ವಿದ್ಯಾರ್ಥಿಗಳಿಗೆ ಹಾಕಿದ್ರು ಹಾಕ್ಬೋದು. ಲಾಸ್ಟ್ ಇಯರ್ OBC ವಿದ್ಯಾರ್ಥಿಗಳಿಗೆ ದಿಸ್ ಇಯರ್ ಸ್ಟಾರ್ಟಿಂಗ್ ಮಾರ್ಚ್ ಸಮಯದಲ್ಲಿ ಕ್ರೆಡಿಟ್ ಕೂಡ ಮಾಡಿದ್ದಾರೆ. ಯಾರಿಗೆ ಕಡಿಮೆ ಅಮೌಂಟ್ ಇದೆ 3000 4000 ಅಂತ ಕ್ರೆಡಿಟ್ ಕೂಡ ಮಾಡಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬಂದಿಲ್ಲ, ಬಟ್ ಯಾರಿಗೆ ಗೊತ್ತು, ಅವರು ಕೂಡ ಕ್ರೆಡಿಟ್ ಕೂಡ ಮಾಡಬಹುದು. ಬಟ್ SC ST OBC ವಿದ್ಯಾರ್ಥಿಗಳಿಗೆ SC ST ಅವರು ಮೈನಾರಿಟಿ ಆಗಿರ್ಬೋದು, ಅವರಿಗೆ ಕೂಡ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕೂಡ ಆಗ್ತಿದೆ ಅಂತೆ. ದಿಸ್ ಇಯರ್ದು ನೇಮ್ ಮಿಸ್ ಮ್ಯಾಚಿಂಗು, ಆಧಾರ್ ಸೀಡಿಂಗ್ ಎಲ್ಲ ಕೂಡ ತೋರಿಸುತ್ತೆ. ದಯವಿಟ್ಟು ನೀವು ಒಂದ್ಸಲ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ SSP ಸ್ಕಾಲರ್ಶಿಪ್ ಈ ವರ್ಷದ್ದು ಲೈಕ್ ಕಾಯ್ತಾ ಇದ್ದೀರಾ ಅವರು ಚೆಕ್ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ ಇಯರ್ದು ಆಲ್ರೆಡಿ ನಿಮ್ಗೆ ಗೊತ್ತಿರೋಗೆ ಎಷ್ಟು ವಿದ್ಯಾರ್ಥಿಗಳ DBT ಪ್ರೋಸೆಸ್ ಆಗಿದೆ. ಅಮೌಂಟ್ ಕೂಡ ಬರುವ ಸಾಧ್ಯತೆ ಕೂಡ ಇದಾವೆ. 1 ವೀಕ್ ಒಳಗಡೆ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ OBC ವಿದ್ಯಾರ್ಥಿಗಳಿಗೆ ಬಂದಿಲ್ಲ, ಸ್ಟೇಟಸ್ ತೋರಿಸ್ತಾ ಇಲ್ಲ. ಕೆಲವರಿಗೆ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ. OBC ವಿದ್ಯಾರ್ಥಿಗಳಿಗೆ ಬರುವ ಸಾಧ್ಯತೆಗಳು ಕೂಡ ಇದಾವೆ ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇದೆ. ಅದನ್ನು ಕೂಡ ಗಮನಿಸಬಹುದು. ಇದು ಇವತ್ತಿನ ವಿಡಿಯೋ, ಇವತ್ತಿನ ಮಾಹಿತಿ. ಇದೇ ರೀತಿ ರೆಗ್ಯುಲರ್ ಅಪ್ಡೇಟ್ ಆಗಿ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.